ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಜನ ಮನೆಗಳನ್ನು ಕಟ್ತಾ ಇದ್ದಾರೆ. ಈ ಮನೆಗಳನ್ನು ಕಟ್ಟುವಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಏನು NOC ಕೊಟ್ಟರೆ ಮಾತ್ರನೇ ಸಂಬಂಧಪಟ್ಟ ನಗರ ಸಂಸ್ಥೆ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು ಅಥವಾ ಪುರಸಭೆ ಇರ್ಬೋದು, ಯಾರೇ ಆದರೂ ಕೂಡ ಕಟ್ಟಡದ NOCಯನ್ನು ಕೊಟ್ಟ ನಂತರವೇ ಕರೆಂಟ್ ಕೊಡಬೇಕು, ನೀರು ಕೊಡಬೇಕು ಅಂತಕ್ಕಂಥ ಸಮಸ್ಯೆ ಉದ್ಭವ ಆಗಿದ್ದಕ್ಕೆ ರಾಜ್ಯ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಿದೆ, ಕೋರ್ಟ್ನ ಆದೇಶವನ್ನು. ಆದರೆ ಎಲ್ಲ ಸಾರ್ವಜನಿಕರಿಗೂ ಅದು ಬಹುದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಮಾನ್ಯ ಸಭಾಪತಿಗಳೇ. ಇದಕ್ಕೆ ಪರಿಹಾರವಾಗಿ ರಾಜ್ಯ ಸರ್ಕಾರ ಜನರಿಗೆ ಅನುಕೂಲ ಆಗೋ ಹಾಗೆ ಒಂದು ಪರಿಹಾರವನ್ನು ಕಂಡು ಹಿಡಿಬೇಕಾಗಿದೆ. ನಾನೇನು ಕೇಳಿದೆ, ಗ್ರೇಟರ್ ಬ್ಯಾಂಗ್ಳೂರಲ್ಲಿ ಆಕ್ಟ್ ಏನಿದೆ ಅದರಲ್ಲಿ ಒಂದು ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಏನಂತ ಹೇಳಿ, ಕಾಲಕ್ಕೆ ಸರ್ಕಾರಗಳು ಯಾವುದೇ ಬಂದರೂ ಕೂಡ ಸಾರ್ವಜನಿಕರಿಗೆ ಇಂಥ ಸಮಸ್ಯೆಗಳು ಬಂದಾಗ NOCಯಿಂದ ವಿನಾಯಿತಿ ನೀಡಬಹುದು ಅಂತ. ಅದೇ ಮಾದರಿಯಲ್ಲಿ ನೀವು ಕೂಡ ಮಾಡಲಿಕ್ಕೆ ಸಾಧ್ಯವೇ ಅಂತಕ್ಕಂಥದ್ದನ್ನ ನಾನು ಅವರನ್ನು ಕೇಳಿದ್ದೇನೆ. ಅವರು ತಿದ್ದುಪಡಿ ಮಾಡ್ತೇವೆ, ಪ್ರಸ್ತಾವನೆ ಇದೆ ಅಂತ ಕೊಟ್ಟಿದ್ದಾರೆ. ತಿದ್ದುಪಡಿ ಯಾವಾಗ ತರ್ತೀರಿ, ಏನು ಮಾಡ್ತೀರಿ, ಯಾವ ರೀತಿಯ ತಿದ್ದುಪಡಿಯನ್ನು ತರ್ತಿದ್ದೀರಿ? ಗ್ರೇಟರ್ ಬೆಂಗಳೂರಲ್ಲಿ 1200 ಚದರಡಿ ನಿವೇಶನ ಅಂತಾರೆ. ಅದಕ್ಕಿಂತಲೂ ಕಡಿಮೆ ಇರ್ತಕ್ಕಂಥವ್ರು ಬಡವರು ಬಹಳಷ್ಟು ಜನ ಇದ್ದಾರೆ. 20, 30, 20 ಈ ಥರ ಕಟ್ಕೊಳ್ಳೋ, 20, 40 ಕಟ್ಕೊಳ್ಳೋರಿಗೆ ಅವ್ರ ಸ್ಥಿತಿ ಏನಾಗ್ಬೋದು? ಸಾರ್ವಜನಿಕರಿಗೆ ಬೇಗ ಪರಿಹಾರವನ್ನು ಯಾವಾಗ ಮಾಡಿಕೊಡ್ತೀರಿ? ಸಚಿವರು, ಇದು ಸಮಸ್ಯೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ರೀಸೆಂಟ್ಲಿ. ಏನಂದ್ರು OC ಬೇಕೇ ಬೇಕಂತ, ಅದರ್ವೈಸ್ ಎಲೆಕ್ಟ್ರಿಸಿಟಿ ಬಿಲ್ ಮತ್ತು ವಾಟರ್ ಆ ಥರ ಸುಮಾರು ಬೇಸಿಕ್ ನೀಡ್ ಕೊಡಬಾರ್ದು ಅಂತ ಆದೇಶ ಆಗಿದೆ. ಆ ಆದೇಶದಿಂದ ಇದು ಸಮಸ್ಯೆ ಆಗಿದೆ. ಅದರಿಂದ ಈ ಸದನಲ್ಲೇ ಇದು ಒಂದು ಬಿಲ್, ಮುನ್ಸಿಪಾಲಿಟಿ ಆ್ಯಕ್ಟ್ ತಿದ್ದುಪಡಿ ಮಾಡಲಿಕ್ಕೆ ಬಿಲ್ ಆಲ್ರೆಡಿ ಬಂದಿದೆ. ಮೋಸ್ಟ್ಲಿ ಈ ಸದನದಲ್ಲಿ ಇದು ಕ್ಲಿಯರೆನ್ಸ್ ಆಗ್ಬೋದು. ಸರಿ, ಧನ್ಯವಾದಗಳು ಸಭಾಪತಿಗಳೇ. ಇದೇ ಸೆಷನ್ನಲ್ಲಿ ತಿದ್ದುಪಡಿ ದಯವಿಟ್ಟು ತಗೊಂಡು ಬನ್ನಿ, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ.